ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬ್ರಿಟಿಷರು ನಮ್ಮ ದೇಶಕ್ಕೆ ವ್ಯಾಪಾರ ಮಾಡೋಕೆ ಅಂತ ತಕ್ಕಡಿ ಹಿಡ್ಕೊಂಡು ಬಂದರು. ಬಳಿಕ ಆಡಳಿತದ ಚುಕ್ಕಾಣಿಯನ್ನು ಹಿಡಿದ್ರು. ಒಂದೊಂದೇ ರಾಜ ಪ್ರಭುತ್ವಗಳನ್ನು ಕಬಳಿಸ್ತಾ ಮೈಸೂರಿಗೂ ಬಂದರು. ಹೀಗೆ ಬಂದವರು ಮೈಸೂರು ಅರಸರಿಗೆ ಕೊಟ್ಟ ನೋವು ಸಂಕಷ್ಟ ಒಂದೆರಡಲ್ಲ. ಅದರಲ್ಲೂ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರನ್ನ ನಡೆಸ್ಕೊಂಡ ರೀತಿ ಇದೆಯಲ್ಲ, ಅದು ತೀರಾ ಅಕ್ಷಮ್ಯ. ಮಹಾರಾಜರಿಗೆ ಬ್ರಿಟಿಷರು ಏನೆಲ್ಲ ತೊಂದರೆ ಕೊಟ್ಟರು, ಸಿಂಹಾಸನವನ್ನ ಹೇಗೆ ಕಿತ್ಕೊಂಡ್ರು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಮೈಸೂರು ಸಂಸ್ಥಾನ ಅಂದ್ರೆ ಹಾಗೆ ಶ್ರೀಮಂತಿಕೆ, ಶಾಂತಿಗೆ ಹೆಸರಾದ ಬೀಡು. ಇದಕ್ಕೆ ಕಾರಣ ಆಳ್ವಿಕೆ ನಡೆಸಿದ್ದ ಮಹಾರಾಜರು ಅನ್ನೋದನ್ನ ಹೇಳಲೇಬೇಕು. ಇದರಿಂದಲೇ ಬೇರೆ ರಾಜ್ಯದ ರಾಜರು ಸದಾ ಕಣ್ಣಿಟ್ಟಿದ್ರು. ಮತ್ತೊಂದು ಕಡೆ ಬ್ರಿಟಿಷರು ಕೂಡ ಸಂಸ್ಥಾನವನ್ನ ವಶಪಡಿಸಿಕೊಳ್ಳೋಕೆ ಸದಾ ಕೆಂಡದ ಮೇಲೆ ನಿಂತವರಂತೆ ಇದ್ರು. ಹೀಗೆ ಕಾಡುತ್ತಲೇ ಬಂದ ಬ್ರಿಟಿಷರು ತಮ್ಮ ವರಸೆಯನ್ನ ಜಾಸ್ತಿ ಮಾಡ್ತಾನೆ ಹೋದ್ರು. ಅದರಲ್ಲೂ ಅದು ಮತ್ತಷ್ಟು ಹೆಚ್ಚಾಗಿದ್ದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆಯ ಕಾಲದಲ್ಲಿ. ಅದೇನಾದ್ರೂ ಆಗ್ಲಿ, ಮೈಸೂರನ್ನ ನಾವು ಬಿಡಲೇಬಾರದು ಅನ್ನೋ ತೀರ್ಮಾನಕ್ಕೆ ಅವರು ಬಂದು ಬಿಟ್ಟಿದ್ರು. ಆದ್ರೆ ಅದು ಅಷ್ಟೊಂದು ಸುಲಭ ಅಲ್ಲ ಅನ್ನೋದು ಕೂಡ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಇದಕ್ಕೆ ಕಾರಣ ಅಂದ್ರೆ ರಾಜ್ಯದ ಜನರಿಗೆ ಮೈಸೂರು ಸಂಸ್ಥಾನದ ರಾಜರ ಮೇಲಿದ್ದ ಪ್ರೀತಿ, ಗೌರವ. ಒಂದು ವೇಳೆ ಮೈಸೂರಿಗೆ ಕೈ ಹಾಕಿದ್ರೆ ಜನರು ದಂಗೆ ಏಳಬಹುದು, ಗಲಾಟೆ ಗದ್ದಲಗಳು ಆಗಬಹುದು ಅನ್ನೋ ಆತಂಕ ಇತ್ತು. ಇದರಿಂದಲೇ ಹಿಂಬಾಗಿಲಿನಿಂದ ಆಟ ಆಡೋಕೆ ಪ್ರಾರಂಭವನ್ನ ಮಾಡಿದ್ರು. ಹಾಗಿದ್ರೆ ನಾವಿವತ್ತು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ವಿರುದ್ಧ ಬ್ರಿಟಿಷರು ಏನೆಲ್ಲ ಸಂಚು ಮಾಡಿದ್ರು, ಯಾವೆಲ್ಲ ಕುತಂತ್ರವನ್ನ ಮಾಡಿದ್ರು, ಅಧಿಕಾರವನ್ನ ಹೇಗೆ ಕಬಳಿಸಿದ್ರು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಪಟ್ಟಕ್ಕೇರಿದಾಗ ಇನ್ನೂ 5 ವರ್ಷವಷ್ಟೇ. ಈ ವಯಸ್ಸಿನಲ್ಲಿ ಏನು ಮಾಡೋಕೆ ತಾನೇ ಸಾಧ್ಯ? ಅಷ್ಟಕ್ಕೂ ಇವರಿಗೆ ಪಟ್ಟಾಭಿಷೇಕವನ್ನ ಮಾಡೋಕೆ ಮಹಾರಾಣಿಯವರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಗೃಹ ಬಂಧನದಲ್ಲಿ ಇಟ್ಟುಕೊಂಡೇ ಬ್ರಿಟಿಷರೊಂದಿಗೆ ಸಂಪರ್ಕವನ್ನ ಸಾಧಿಸಿ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಜೂನ್ 30, 1799 ಪಟ್ಟ ಕಟ್ಟಿದ್ರು. ಬ್ರಿಟಿಷರಿಗೆ ಇದು ಸಾಕಾಗಿತ್ತು. ಕೇವಲ 5 ವರ್ಷದ ಮಗುವನ್ನ ಇಟ್ಟುಕೊಂಡು ಇವರು ರಾಜ್ಯವನ್ನ ಹೇಗೆ ತಾನೇ ಆಳ್ತಾರೆ ಅಂತ ತಗಾದೆ ತೆಗೆಯೋಕೆ ಮನಸ್ಸು ಮಾಡ್ತಾರೆ. ಆದರೆ ಕೊನೆಗೆ ಟಿಪ್ಪು ಸುಲ್ತಾನನಿಗೆ ದಿವಾನರಾಗಿದ್ದ ಪೂರ್ಣಯ್ಯ ಹಾಗೂ ಮಹಾರಾಣಿಯವರಿಗೆ ಒಂದು ಸೂಚನೆಯನ್ನ ಕೊಡ್ತಾರೆ. ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ವಿವೇಚನೆ ವಯಸ್ಸು ಬರೋವರೆಗೂ ನೀವಿಬ್ಬರು ಆಡಳಿತ ನಿಭಾಯಿಸಿ ಅಂತ ರಾಜ್ಯವನ್ನ ವಹಿಸಿಕೊಡ್ತಾರೆ. ಇದರ ಜೊತೆ ಮಹಾರಾಜರು ಕೇವಲ ಆಂತರಿಕ ಆಡಳಿತವನ್ನ ಮಾತ್ರ ನೋಡಿಕೊಳ್ಬೇಕು, ಉಳಿದೆಲ್ಲ ಹೊರ ವ್ಯವಹಾರಗಳನ್ನು ನಾವು ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ನಿಭಾಯಿಸುತ್ತೆ, ಅಂದ್ರೆ ಬ್ರಿಟಿಷರ ರೆಸಿಡೆಂಟ್ ಆಡಳಿತವೂ ಇರುತ್ತೆ ಅಂತ ಷರತ್ತು ವಿಧಿಸಿದ್ರು. ಮೈಸೂರು ಸಂಸ್ಥಾನಕ್ಕೆ ಬಿಟ್ಟುಕೊಟ್ಟದ್ದಾದ್ರೂ ಎಷ್ಟು ಅಂತೀರಾ? ಕೇವಲ 8 ಜಿಲ್ಲೆಗಳನ್ನ ಮಾತ್ರ. ಇನ್ನು ಇಲ್ಲಿ ಮತ್ತೊಂದು ಆಟ ಕಟ್ತಾರೆ. ಅದೇನಂದ್ರೆ ಈ 8 ಜಿಲ್ಲೆಗಳನ್ನ ಅವರು ಸುಮ್ಮನೆ ಬಿಟ್ಟುಕೊಡೋದಿಲ್ಲ, ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತರುತ್ತೆ. ಅಷ್ಟಕ್ಕೂ ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಏನು ಗೊತ್ತಾ? ರಾಜ್ಯದ ರಕ್ಷಣೆಗೆ ಬ್ರಿಟಿಷರ ಸೈನ್ಯದ ಒಂದು ಭಾಗ ಇಲ್ಲಿರುತ್ತೆ. ಇದರ ಖರ್ಚು ವೆಚ್ಚಕ್ಕಾಗಿ ವರ್ಷಕ್ಕೆ 7 ಲಕ್ಷ ವರಹವನ್ನ ಮೈಸೂರು ಸಂಸ್ಥಾನ ನೀಡಬೇಕಾಗಿ ಬರುತ್ತೆ. ಇದು ಖಂಡಿತ ಅನ್ಯಾಯ ಅನ್ನೋದ್ರಲ್ಲಿ 2 ಮಾತಿಲ್ಲ. ಆದ್ರೆ ಆವತ್ತಿನ ದಿನದಲ್ಲಿ ಮಹಾರಾಣಿ ಅವರಿಗೆ ರಾಜ್ಯ ಉಳಿಸಿಕೊಳ್ಳುವುದು ಪ್ರತಿಷ್ಠಿತ ವಿಷಯವಾಗಿರುತ್ತೆ. ಇದರಿಂದ ಬ್ರಿಟಿಷರ ಈ ಕಂಡೀಷನ್ಗೆ ಒಪ್ಪಿಕೊಳ್ತಾರೆ. ನೋಡಿ, ವರ್ಷಕ್ಕೆ 7 ಲಕ್ಷ ವರಹಗಳು ಅಂದ್ರೆ ಅದು ಸುಲಭದ ಮಾತಲ್ಲ. ರಾಜ್ಯದ ಬಹುತೇಕ ಆದಾಯವನ್ನ ಹೀಗೆ ಕಪ್ಪವಾಗಿ ಕೊಡಬೇಕಾಗಿರುತ್ತೆ. ಇಷ್ಟಾದ್ರೂ ಬ್ರಿಟಿಷರಿಗೆ ಮೈಸೂರು ಸಂಸ್ಥಾನದ ಮೇಲಿನ ವ್ಯಾಮೋಹ ಬಿಟ್ಟು ಹೋಗಲ್ಲ. ಹೇಗಾದ್ರೂ ಮಾಡಿ ಮೈಸೂರನ್ನ ಕಬಳಿಸಲೇಬೇಕು ಅಂತ ಸಮಯ ಕಾಯ್ತಾನೆ ಇರ್ತಾರೆ. ಹಾಗೂ ಹೀಗೂ ಕಾಲ ಉರುಳುತ್ತೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮಹಾರಾಜರು ಪ್ರಾಪ್ತ ವಯಸ್ಸಿಗೆ ಬರ್ತಾರೆ. ಆದ್ರೆ ಇಲ್ಲಿ ಮಹಾರಾಜರಿಗೆ ಸಂಪೂರ್ಣ ಅಧಿಕಾರವೇ ಇರಲ್ಲ. ಒಂದ್ ಕಡೆ ದಿವಾನ್ ಪೂರ್ಣಯ್ಯನವರ ಆಡಳಿತ, ಮತ್ತೊಂದ್ ಕಡೆ ಬ್ರಿಟಿಷರ ಆಡಳಿತ. ಇದರಿಂದ ರಾಜ್ಯ ಉಳಿಸಿಕೊಳ್ಳೋದೇ ಮಹಾರಾಜರಿಗೆ ಸವಾಲಾಗಿ ಹೋಗುತ್ತೆ. ಇದನ್ನೇ ಬ್ರಿಟಿಷರು ಲಾಭ ಮಾಡ್ಕೊಳ್ಳೋಕೆ ಮುಂದಾಗ್ತಾರೆ. ಜನರು ಅಲ್ಲಲ್ಲಿ ಅಸಮಾಧಾನ ವ್ಯಕ್ತಪಡಿಸೋ ಹಾಗೆ ಮಾಡ್ತಾರೆ. ಜನರಿಗೆ ಒಳಗೊಳಗೆ ಕುಮ್ಮಕ್ಕು ಕೊಡೋಕೆ ಶುರು ಮಾಡ್ತಾರೆ. ಇದರಿಂದ 1831ರಲ್ಲಿ ರಾಜ್ಯದಲ್ಲಿ ದಂಗೆ ಶುರುವಾಗತ್ತೆ. ಅಷ್ಟಕ್ಕೂ ಇದನ್ನ ಬ್ರಿಟಿಷರು ಹಿಂದೆ ನಿಂತು ಮಾಡಿಸ್ತಾ ಇರುತ್ತಾರೆ. ನಂತರ ಎಂಟ್ರಿಯಾಗೋ ಬ್ರಿಟಿಷರು, ನೀವು ಆಡಳಿತ ನಡೆಸೋದ್ರಲ್ಲಿ ಅಸಹಾಯಕರಾಗಿದ್ದೀರಿ, ನಾವು ಆಡಳಿತ ಮಾಡ್ತೀವಿ ಅಂತ ಅಧಿಕಾರವನ್ನ ವಹಿಸಿಕೊಂಡು ಬಿಡ್ತಾರೆ. ಮಹಾರಾಜರಿಗೆ ಒಂದಷ್ಟು ರಾಜಧನ ಅಂತ ಕೊಡ್ತೀವಿ ಅಂತ ಹೇಳ್ತಾರೆ. ನೋಡಿ, ಇದೆಂತಹ ವಿಪರ್ಯಾಸ. ತನ್ನ ರಾಜ್ಯವನ್ನ ತಾವು ಕೈಯಾರೆ ಬ್ರಿಟಿಷರಿಗೆ ಬಿಟ್ಟು ಕೊಡ್ಲೇಬೇಕಾಗತ್ತೆ. ಆದ್ರೆ ಆವತ್ತಿನ ದಿನದಲ್ಲಿ ಮಹಾರಾಜರು ಏನೂ ಮಾಡದ ಪರಿಸ್ಥಿತಿಯಲ್ಲಿ ಇರ್ತಾರೆ. ರಾಜ್ಯವನ್ನ ಬಿಟ್ಟುಕೊಡ್ತಾರೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ರಾಜ್ಯವನ್ನೇನೋ ಬಿಟ್ಟುಕೊಡ್ತಾರೆ. ಆದ್ರೆ ರಾಜ್ಯದ ಜನರ ಮೇಲಿನ ಪ್ರೀತಿ ಅವರಿಗೆ ಯಾವತ್ತೂ ಕಡಿಮೆ ಆಗಿರಲ್ಲ. ಜೊತೆಗೆ ಜನರ ಸಂಕಷ್ಟಗಳಿಗೆ ಸ್ಪಂದಿಸ್ತಿರ್ತಾರೆ.
ತಮಗೆ ಬ್ರಿಟಿಷರು ನೀಡ್ತಾ ಇದ್ದ ಹಣದಲ್ಲೇ ಒಂದಷ್ಟನ್ನ ಸಾಮಾಜಿಕ ಹಾಗೂ ಧಾರ್ಮಿಕ ಕಾರ್ಯಗಳಿಗೆ ಕೊಡ್ತಿದ್ರು. ಕೈಲಾಗದ ಬಡವರಿಗೆ ಆ ದುಡ್ಡಿನಲ್ಲೇ ಸಹಾಯವನ್ನು ಮಾಡ್ತಿದ್ರು. ಇದು ಹೀಗೆ ನಡೀತಿರುವಾಗಲೇ ಮಹಾರಾಜರು ತಮ್ಮ ರಾಜ್ಯವನ್ನ ತಮಗೆ ಬಿಟ್ಟುಕೊಡಿ ಅಂತ ಬ್ರಿಟಿಷರನ್ನ ಕೇಳಿಕೊಳ್ಳುತ್ತಲೇ ಬರ್ತಾರೆ. ಹೋರಾಟವನ್ನ ಮಾಡ್ತಾನೆ ಇರ್ತಾರೆ. ಅದು ಕೂಡ ಒಂದೆರಡು ವರ್ಷವಲ್ಲ, ಸುಮಾರು 50 ವರ್ಷ ಕಳೆದು ಹೋಗುತ್ತೆ. ಆದರೆ ಬ್ರಿಟಿಷರು ಮಾತ್ರ ಸಂಸ್ಥಾನವನ್ನ ಹಿಂತಿರುಗಿಸುವ ದೊಡ್ಡ ಮನಸ್ಸು ಮಾಡಲ್ಲ. ಅಧಿಕಾರ ವಾಪಸ್ ಸಿಗೋದೇ ಇಲ್ಲ. ಹೀಗೆ ಆಗುತ್ತಲೇ ಮಹಾರಾಜರು ಕಾಲವಾಗಿ ಹೋಗ್ತಾರೆ. ವಿಪರ್ಯಾಸ ಅಂದ್ರೆ ತಮ್ಮ ರಾಜ್ಯವನ್ನ ಪರಕೀಯರ ಕೈಗೆ ಒಪ್ಪಿಸಿ ಅವರ ದುರಾಡಳಿತವನ್ನ ನೋಡ್ತಾ ಇರ್ತಾರೆ. ತಮ್ಮ ಪ್ರೀತಿಯ ಜನರನ್ನ ನೆನೆದು ಚಿಂತಿತರಾಗ್ತಾರೆ. ಇಲ್ಲಿ ಬ್ರಿಟಿಷರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರನ್ನ ಅಸಹಾಯಕರು ಅಂತ ಬಿಂಬಿಸಿ ಪಟ್ಟದಿಂದ ಇಳಿಸಿ ಬಿಡ್ತಾರೆ. ಆದರೆ ಅವರ ಆಡಳಿತ ಸುಧಾರಣೆಯನ್ನ ನೋಡಿದ್ರೆ ನಿಜಕ್ಕೂ ಅಚ್ಚರಿಯಾಗತ್ತೆ. ಬ್ರಿಟಿಷರು ಬೇಕು ಬೇಕು ಅಂತಾನೆ ಸಂಚು ಮಾಡಿ ಅಧಿಕಾರವನ್ನ ಕಿತ್ಕೊಂಡ್ರು ಅನ್ನೋದು ಗೊತ್ತಾಗತ್ತೆ. ಬ್ರಿಟಿಷರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರನ್ನ ಆಡಳಿತ ನಡೆಸಲು ಅಸಮರ್ಥರು ಅಂತ ಹೇಳಿ ಅವರಿಂದ ರಾಜ್ಯವನ್ನ ಕಿತ್ಕೋತಾರೆ. ಆದರೆ ಇಲ್ಲಿ ಅಸಲಿಯತ್ತೆ ಬೇರೆ ಇರುತ್ತೆ. ಮಹಾರಾಜರು ಅತ್ಯದ್ಭುತವಾದ ಆಡಳಿತವನ್ನ ಮಾಡ್ತಿರ್ತಾರೆ. ರಾಜ್ಯದ ಸಂಪೂರ್ಣ ಅಧಿಕಾರವನ್ನ ವಹಿಸಿಕೊಂಡ ಬಳಿಕ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಬಹಳ ದಕ್ಷತೆಯಿಂದ ಜನಪರ ಆಡಳಿತವನ್ನ ನೀಡ್ತಾರೆ. ಮೂಲ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ನೀಡಿದ್ರು. ಅದರಲ್ಲೂ ಆರೋಗ್ಯಕ್ಕೆ ಹೆಚ್ಚಿನ ಗಮನ ವಹಿಸಿದ್ರು. ಮತ್ತೊಂದು ಮೊಹಲ್ಲಾಗಳಲ್ಲೂ ಮೊಹಲ್ಲಾ ಕ್ಲಿನಿಕ್ ಅಂದ್ರೆ ಆಗಿನ ಕಾಲದಲ್ಲೇ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ರು. ಅಲ್ಲಿ ಸೂಕ್ತ ವೈದ್ಯಕೀಯ ಸವಲತ್ತುಗಳನ್ನು ಒದಗಿಸಿದ್ರು. ಅಲ್ಲದೆ ಜನರಿಗೆ ಅಗತ್ಯ ಔಷಧಿಗಳನ್ನು ಉಚಿತವಾಗಿ ಒದಗಿಸುವ ವ್ಯವಸ್ಥೆಯನ್ನ ಮಾಡಿದ್ರು. ಇನ್ನು ಮೈಸೂರು ನಗರದಲ್ಲಿ ಪ್ರಥಮವಾಗಿ ಸಾರ್ವಜನಿಕ ಉಚಿತ ವೈದ್ಯ ಶಾಲೆಗಳನ್ನ ಮುಮ್ಮಡಿ ಕೃಷ್ಣರಾಜರು ಆವತ್ತೇ ಆರಂಭಿಸಿದ್ರು. ಅದೇ ರೀತಿ ಬ್ರಿಟಿಷರೊಡನೆ ವ್ಯವಹರಿಸಲು ಅವರದ್ದೇ ಆದ ರೀತಿಯ ಶಿಕ್ಷಣದ ಅವಶ್ಯಕತೆ ಇರಬೇಕು ಅನ್ನೋದನ್ನ ಯೋಚನೆ ಮಾಡ್ತಾರೆ. ಇದರಿಂದಲೇ ಮೈಸೂರಿನ ಜನರಿಗೆ ಇಂಗ್ಲಿಷ್ ವಿದ್ಯಾಭ್ಯಾಸಕ್ಕಾಗಿ ಶಾಲೆಗಳನ್ನು ತೆರೀತಾರೆ. ಶಿವನ ಸಮುದ್ರದ ಬಳಿ ಕಾವೇರಿ ನದಿಗೆ ಸೇತುವೆ ನಿರ್ಮಾಣ ಮಾಡುವ ಮೂಲಕ ಸಂಚಾರವನ್ನ ಸುಗಮಗೊಳಿಸ್ತಾರೆ. ಅಲ್ಲದೆ ಅವರ ಕಾಲದಲ್ಲಿಯೇ ಮೈಸೂರು ನಗರದಲ್ಲಿ ವಿಶಾಲವಾದ ಅನೇಕ ಹೊಸ ಬಡಾವಣೆಗಳು ತಲೆ ಎತ್ತಿದ್ವು. ಇದರ ಜೊತೆ ಶಿಕ್ಷಣಕ್ಕೂ ಹೆಚ್ಚಿನ ಒತ್ತು ನೀಡ್ತಾರೆ. ಮೈಸೂರಿನಲ್ಲಿ ಮಹಾರಾಜ, ಮಹಾರಾಣಿ ಹಾಗೂ ಯುವರಾಜ ಕಾಲೇಜುಗಳನ್ನು ತೆರೀತಾರೆ. ಇದರ ಜೊತೆ ಆಹಾರ ಕ್ರಾಂತಿಯನ್ನು ಇವರು ಆಗಲೇ ಸೃಷ್ಟಿಸಿದ್ರು. ಇದಕ್ಕೆ ಸಾಕ್ಷಿ ಅಂದರೆ ಶ್ರೀರಂಗಪಟ್ಟಣ. ಇದು ಮೈಸೂರು ಸಂಸ್ಥಾನದ ರಾಜಧಾನಿಯಾಗಿತ್ತು. ಆದರೆ ಟಿಪ್ಪು ಸುಲ್ತಾನ್ ಯುದ್ಧದಲ್ಲಿ ಸಾಯುವವರೆಗೂ ಒಂದಲ್ಲ ಒಂದು ಸಮರ ಇಲ್ಲಿ ಆಗ್ತಾನೇ ಇತ್ತು. ಇದರಿಂದ ಇಲ್ಲಿನ ಜಮೀನುಗಳು ಬೆಂಡಾಗಿ ಹೋಗಿದ್ವು. ಯಾವುದೇ ಬೆಳೆಗಳನ್ನು ಬೆಳೆಯದೆ ಬೆಂಡಾಗಿ ಹೋಗಿತ್ತು. ಇಂತಹ ಸಂದರ್ಭದಲ್ಲಿ ಮಹಾರಾಜರು ಮಂಡ್ಯ ಮತ್ತು ಮದ್ದೂರು ಪ್ರದೇಶದಲ್ಲಿ ಬೆಳೆಗಳನ್ನು ಬೆಳೆಯಲು ಅಕ್ಕಪಕ್ಕದ ರಾಜ್ಯಗಳಿಂದ ಅತ್ಯುತ್ತಮ ಕೃಷಿಕರನ್ನು ಕರೆತಂದು ಅವರಿಗೆ ಉಚಿತವಾಗಿ 100 ಎಕರೆ ಜಮೀನುಗಳನ್ನು ಕೊಟ್ಟು ಅವರಿಗೆ ಬೆಳೆಯನ್ನು ಬೆಳೆಯಲು ಸಹಾಯವನ್ನು ಮಾಡ್ತಾರೆ. ಈ ಮೂಲಕ ಆಹಾರ ಕ್ರಾಂತಿಗೆ ಕಾರಣವಾಗ್ತಾರೆ. ಹೀಗಿರುವಾಗಲೇ 1824ರಲ್ಲಿ ಅದ್ದೂರಿಯಿಂದ ದಸರಾ ನಡೆಯುತ್ತೆ. ಇದನ್ನೇ ಕಾಯ್ತಿದ್ದ ಬ್ರಿಟಿಷರು ಈಗ ರಾಜ್ಯದ ಹಣಕಾಸು ಪರಿಸ್ಥಿತಿ ಸರಿಯಾಗಿಲ್ಲ, ಈ ರೀತಿಯಾಗಿ ಅನಾವಶ್ಯಕ ಖರ್ಚು ಮಾಡುವುದು ಸರಿಯಲ್ಲ ಅಂತ ನೆಪ ಹೇಳಿ ಮೈಸೂರು ಸಂಸ್ಥಾನವನ್ನ ತಮ್ಮ ಸುಪರ್ದಿಗೆ ವಶಪಡಿಸಿಕೊಳ್ತಾರೆ. ಆದರೂ ತಾಳ್ಮೆಯ ಪ್ರತಿರೂಪವಾಗಿದ್ದ ಮಹಾರಾಜರು ಅದಕ್ಕೆ ಸ್ವಲ್ಪವೂ ಪ್ರತಿರೋಧವನ್ನು ತೋರದೆ ಶಾಂತಿಯಿಂದ ಬಗೆಹರಿಸಿಕೊಳ್ಳುವ ಸಲುವಾಗಿ ಬ್ರಿಟಿಷರಿಗೆ ಪತ್ರದ ಮೇಲೆ ಪತ್ರವನ್ನು ಬರೀತಾರೆ. ಆದರೆ ಯಾವುದೇ ಪ್ರಯೋಜನ ಆಗಲ್ಲ. ಮುಮ್ಮಡಿ ಕೃಷ್ಣರಾಜರು ಅಧಿಕಾರವನ್ನು ಕಳ್ಕೊಂಡ್ರು ಅನ್ನೋದು ಸರಿ, ಆದರೆ ಯಾವತ್ತೂ ಅದಕ್ಕಾಗಿ ಮನಸ್ವಾಸ್ಥ್ಯವನ್ನು ಕಳೆದುಕೊಳ್ಳಲಿಲ್ಲ. ಬದಲಿಗೆ ಸಾಹಿತ್ಯದತ್ತ ಗಮನವನ್ನು ಹರಿಸಿದ್ರು. ಮೊದಲೇ ಕಲೆ ಸಂಸ್ಕೃತಿ ಬಗ್ಗೆ ಅಪಾರವಾದ ಒಲವನ್ನ ಹೃದಯದಲ್ಲಿ ತುಂಬಿಕೊಂಡಿದ್ರು. ಇದನ್ನ ಪ್ರೋತ್ಸಾಹ ಮಾಡೋದ್ರಲ್ಲಿ ಮುಳುಗಿದ್ರು. ತಮ್ಮ ಬಿಡುವಿನ ವೇಳೆ ಎಲ್ಲವನ್ನೂ ಸಾಹಿತ್ಯ ಅಧ್ಯಯನಕ್ಕೆ ಮೀಸಲಾಗಿಟ್ರು. ಇವರ ಆಶ್ರಯದಲ್ಲಿ ಪ್ರಸಿದ್ಧರಾದ ವಿದ್ವಾಂಸರು, ಕವಿಗಳು, ಶಿಲ್ಪಿಗಳು ಮತ್ತು ಸಂಗೀತಗಾರರು ಕಲಾ ಸೃಷ್ಟಿಯಲ್ಲಿ ನಿರತರಾಗಿದ್ರು. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕವಿಗಳಿಗೆ, ಕಲಾವಿದರಿಗೆ ಆಶ್ರಯವನ್ನ ನೀಡಿದ್ದುದಷ್ಟೇ ಅಲ್ಲದೆ ಸ್ವತಃ ಕನ್ನಡದಲ್ಲಿ ಅನೇಕ ಕೃತಿ ರಚನೆ ಮಾಡಿದ್ರು. ಸಂಸ್ಕೃತದಲ್ಲಿ ಕೃಷ್ಣ ಕಥಾ ಪುಷ್ಪಮಂಜರಿ, ರಾಮಾಯಣ ಕಥಾ ಪುಷ್ಪಮಂಜರಿ, ಚಾಮುಂಡಿ ಮಂಗಳ ಮಾಲಿಕ ಅನ್ನೋ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಕನ್ನಡದ ಕೃತಿ ರಚನೆಯಂತೂ ಯಾರನ್ನಾದರೂ ದಂಗು ಬಡಿಸುವಂತಿದೆ. ಸುಮಾರು 59 ಗ್ರಂಥಗಳು ಇವರ ಹೆಸರಿನಲ್ಲಿದ್ದು ಇವರ ವಿದ್ವತ್ತು ಪ್ರತಿಭೆಗಳಿಗೆ ಸಾಕ್ಷಿಯಾಗಿವೆ. ಹೀಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಆಡಳಿತ, ಸಾಹಿತ್ಯ, ಕಲೆ, ಸಂಸ್ಕೃತಿ ಎಲ್ಲದರಲ್ಲೂ ಪ್ರಖ್ಯಾತರಾಗಿದ್ದರು. ಆದರೆ ಇವೆಲ್ಲವೂ ಬ್ರಿಟಿಷರಿಗೆ ಹಿಡಿಸಲಿಲ್ಲ. ಹೇಗಾದರೂ ಮಾಡಿ ಮೈಸೂರನ್ನ ವಶಕ್ಕೆ ತೆಗೆದುಕೊಳ್ಳಲೇಬೇಕು ಅನ್ನೋ ದುರುದ್ದೇಶ ಅವರದ್ದಾಗಿತ್ತು.
ಇದರಿಂದಲೇ ಮಹಾರಾಜರ ವಿರುದ್ಧ ಅನೇಕ ಸಂಚುಗಳನ್ನು ನಡೆಸಿದ್ರು, ಅಧಿಕಾರವನ್ನು ಕಿತ್ತುಕೊಂಡ್ರು. ಇಲ್ಲಿ ಬ್ರಿಟಿಷರು ಸಿಂಹಾಸನವನ್ನು ಕಿತ್ತುಕೊಂಡ್ರು. ಆದರೆ ಕನ್ನಡಿಗರ ಹೃದಯ ಸಿಂಹಾಸನದಿಂದ ಅವರನ್ನು ಕಿತ್ತುಕೊಳ್ಳೋಕೆ ಮಾತ್ರ ಅವರಿಂದ ಸಾಧ್ಯವಾಗಲಿಲ್ಲ ಅನ್ನೋದು ಇವತ್ತಿಗೂ ಸತ್ಯವಾದ ಸಂಗತಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.